next property tori fourth one, but it is denoted as P3. Integration of a to b f of x dx is equal to integration a to b f of a plus b minus x into dx. A to b f of x dx is equal to a to b f of a plus b minus x into dx. ಈಗ ಇಲ್ಲಿ ನೋಡ್ರಿ, ಇದು ಇಂಪಾರ್ಟೆಂಟ್ ರೀ. ಇದು ಮತ್ತು ಇದ್ರ ನೆಕ್ಸ್ಟ್. ಸೊ ಮ್ಯಾಕ್ಸಿಮಮ್ ಎಲ್ಲ ಪ್ರಾಬ್ಲಮ್ಸ್ ನಾವು ಎರಡು ಪ್ರಾಪರ್ಟಿನ ಯೂಸ್ ಮಾಡ್ತೇನೆ ರೀ. ಇದ್ರ ನೆಕ್ಸ್ಟದು ಸಿಮಿಲರ್ ಅದ. ಸೊ ಈಗ ಇದ್ರದ್ದು ಪ್ರೂಫ್ ತೊಗೊಂಡು ಅಂತೇಳಿ ಇವತ್ತೇನು ಕ್ಲಾಸ್ ಒಳಗೆ ಹೇಳ್ತೇನೆ ಎಲ್ಲ ಪ್ರೂಫ್ ನೋಡ್ಕೋಬೇಕ್ರೆ. ನೀವು ಮೂರೇನಾರ ಅವು ಜನರಲಿ ಕೇಳೋದಿಲ್ಲ. ಈಗ ಇದು ಪ್ರೂಫ್ ಬಿಡಿಸ್ಬೇಕಾರೆ ಈ ಕಡೆಯಿಂದ ಈ ಕಡೆ ಬರ್ತೇವೆ. ವಿ ಕಮ್ ಫ್ರಮ್ ಆರ್ ಎಚ್ ಎಸ್ ಟು ಎಲ್ ಎಚ್ ಎಸ್. ಸೊ ಫಸ್ಟ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂದರೆ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ಪುಟ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಸೊ ಡಿಫ್ರೆನ್ಷಿಯೇಟ್ ಮಾಡ್ತೇನೆ. ಡಿಫ್ರೆನ್ಷಿಯೇಟ್ ಮಾಡ್ರೆ ಇವೆರಡು ತ್ರೂದು 0 ಮೈನಸ್ ಎಕ್ಸ್ ಇದೆ ಮೈನಸ್ ಡಿ ಎಕ್ಸ್ ಆಮೇಲೆ ಇದೆ ಡಿ ಟಿ. ಸೊ ಈಗ ಇಲ್ಲಿ ನಂಗೆ ಡಿ ಎಕ್ಸ್ ಅದ. ಸೊ ಸೈನ್ ಚೇಂಜ್ ಮಾಡ್ಕೋತೇನೆ. ಸೊ ಐ ವಿಲ್ ಹ್ಯಾವ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ. ಈಗ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದ್ರ ಪ್ರಕಾರ ಲಿಮಿಟು ಚೇಂಜ್ ಮಾಡ್ಕೋಬೇಕು. ಸೊ ಇದು ಲಿಮಿಟ್ ಏನದಾವ, ಇಟ್ ಈಸ್ ಫಾರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಾವೀಗ ಟಿ ಅಂತ ಚೇಂಜ್ ಮಾಡಾಕತ್ತೇವೆ. ಸೊ ಯು ಶುಡ್ ರಿಪ್ಲೇಸ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಫಸ್ಟ್ ತೊಗೊಂಡೆ ಅಂತೇಳಿರಿ ಲೋವರ್ ಲಿಮಿಟ್ ವೆನ್ ಎಕ್ಸ್ ಈಕ್ವಲ್ ಟು ಎ. ವೆನ್ ಎಕ್ಸ್ ಈಕ್ವಲ್ ಟು ಎ ಪುಟ್ ಅಂತ ಏನು ತೊಗೊಂಡಿರ್ತಾವಲ್ಲ ಇದ್ರಾಗ ಎಕ್ಸ್ ಇದ್ದಲ್ಲಿ ಎ ತುಂಬ್ರಿ, ನಿಮಗೆ ಟಿ ವ್ಯಾಲ್ಯೂ ಸಿಗ್ತದೆ. ಸೊ ಟಿ ಇಸ್ ಈಕ್ವಲ್ ಟು ಏನಾಗ್ತದೆ, ಎ ಪ್ಲಸ್ ಬಿ ಮೈನಸ್ ಎ ಕ್ಯಾನ್ಸಲ್ ಆಗಿ ಟಿ ಇಸ್ ಈಕ್ವಲ್ ಟು ಬಿ ಬರ್ತದೆ. ಸೊ ವೆನ್ ಎಕ್ಸ್ ಈಸ್ ಅಪ್ಪರ್ ಲಿಮಿಟ್ ಬಿ ತೊಗೊಂಡೆ ಅಂತೇಳಿರಿ, ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಬಿ, ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಬಿ ಅಂತ ತೊಗೊಂಡ್ರೆ ಸೊ ಏನು ಬರ್ತದೆ, ಟಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗಿ ಟಿ ಇಸ್ ಈಕ್ವಲ್ ಟು ಎ. ಈಗ ಇದೆಲ್ಲ ವ್ಯಾಲ್ಯೂಸ್ ಏನು ಮಾಡೋದು, ಆರ್ ಎಚ್ ಎಸ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಆರ್ ಎಚ್ ಎಸ್ ತೊಗೊಂಡೆ ಎಲ್ ಎಚ್ ಎಸ್ಗೆ ಬರ್ತೇವೆ. ಸೊ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಟು ಬಿ. ಎ ಇದ್ದಾಗ ಏನಂತ ಬಂತ್ರಿ, ಬಿ. ಬಿ ಇದ್ದಾಗ ಎ. ಸೊ ಎ ಟು ಬಿ ಹೋಗಿ ಬಿ ಟು ಎ ಆಗ್ತದೆ. ಎಫ್ ಆಫ್ ಟಿ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂದರೆ ಟಿ ಅಂತ ತೊಗೊಂಡೇನು. ಡಿ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಡಿ ಟಿ. ಸೊ ಇಂಟು ಮೈನಸ್ ಡಿ ಟಿ. ಕ್ಲಿಯರ್ ಅದ ರೀ. ಈಗ ಮೈನಸ್ ಸೈನ್ ಹೊರಗೆ ತೆಗಿತಾನೆ. ಸೊ ಮೈನಸ್ ಹೊರಗೆ ತೆಗದ ಅಂತೇಳಿ ಇಂಟಿಗ್ರೇಷನ್ ಬಿ ಟು ಎ ಎಫ್ ಆಫ್ ಟಿ ಇಂಟು ಡಿ ಟಿ. ಸೊ ನಿನ್ನೆ ಪ್ರಾಪರ್ಟಿ ನೋಡಿದ್ದು ನೋಡ್ರಿ ಸೆಕೆಂಡ್. ಸೊ ಈಗ ಲಿಮಿಟ್ಸ್ ಇಂಟರ್ಚೇಂಜ್ ಮಾಡಿನಂದ್ರೆ ಇದು ಸೈನ್ ಮೈನಸ್ ಇದ್ದದ ಪ್ಲಸ್ ಆಗ್ತದೆ. ಸೊ ಸೆಕೆಂಡ್ ಪ್ರಾಪರ್ಟಿ ಬಟ್ ಡಿನೋಷನ್ P1 ಅಂತ ಇತ್ತು. ಸೊ ಚೇಂಜ್ ಮಾಡ್ಕೋತೇನೆ. ಮೈನಸ್ ಇದ್ದದ್ದು ಪ್ಲಸ್ ಮಾಡ್ರೆ ಬಿ ಟು ಎ ಹೋಗಿ ಎ ಟು ಬಿ ಎಫ್ ಆಫ್ ಟಿ ಡಿ ಟಿ. ಇಲ್ಲಿ ಬರೀತೇನ್ರೆ ಬೈ ಪ್ರಾಪರ್ಟಿ ಯಾವ್ದ್ರಿ, P1. ಈಗ P0 ಏನು ಹೇಳ್ತದೆ, ಎಕ್ಸ್ ಇದ್ದಲ್ಲಿ ಟಿ ತುಂಬಿರೋ ವ್ಯಾಲ್ಯೂಸ್ ಎಲ್ಲ ಸೇಮೇ ಇರ್ತದೆ P0. ಈಗ ಇಲ್ಲಿ ಟಿ ಇದ್ದಲ್ಲಿ ಎಕ್ಸ್ ತುಂಬ್ತೇನೆ. ಸೊ ಟಿ ಇದ್ದಲ್ಲಿ ಎಕ್ಸ್ ತುಂಬಿನ ಅಂತೇಳಿ ಎ ಟು ಬಿ ಎಫ್ ಆಫ್ ಎಕ್ಸ್ ಆಯ್ತು ಇದು ಡಿ ಎಕ್ಸ್. ದಿಸ್ ಈಸ್ ಬೈ ಪ್ರಾಪರ್ಟಿ P0 ಬೈ P0. ಸೊ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ಅವರ್ ಎಲ್ ಎಚ್ ಎಸ್ ಅಂತ. ಸೊ ಇದು ನಮ್ದು ಎಲ್ ಎಚ್ ಎಸ್. ಆಮೇಲೆ ಹೆನ್ಸ್ ಪ್ರೂವ್ಡ್ ಅಂತ ಹೇಳ್ಬೋದು. ಇವತ್ತಿನ ಕ್ಲಾಸ್ ಇವೆಲ್ಲ ಎಕ್ಸಾಮ್ ಬರ್ತಾವ್ರೆ. ಸೊ ಅದ್ರ ಕಡೆಗೆ ಸಾಲ್ವ್ ಮಾಡಿ. ಸೊ P4 ಫಿಫ್ತ್ ಪ್ರಾಪರ್ಟಿ ರೀ. P4 ಏನು ಹೇಳ್ತದೆ ಅಂದ್ರೆ 0 ಟು a f of x dx is equal to 0 to a f of a minus x dx. a to b ಬದಲಿ 0 to a. ಒಂದು ವ್ಯಾಲ್ಯೂ ಏನದ ರೀ, 0 ಅದ. ಟ್ರೈ ಮಾಡ್ತೀರಿ ಸೇಮ್ ಈಗ ಹೆಂಗೆ ಬಿಡ್ಸಿರಂಗೆ ಪುಟ್ a ಮೈನಸ್ ಎಕ್ಸ್ ಈಕ್ವಲ್ ಟು ಟಿ. ಮತ್ತು ಎಲ್ಲ ಸ್ಟೆಪ್ಸ್ ಸೇಮ್ ಇದೇ ಟೈಪ್ ಬರ್ತದೆ. ಟ್ರೈ ಮಾಡಿರಿ ನೋಡೋಣ. ಪುಟ್ a minus x is equal to t. So differentiate ಮಾಡ್ರೆ ಮೈನಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಸೈನ್ ಚೇಂಜ್ ಮಾಡಿರಿ. ಸೈನ್ ಚೇಂಜ್ ಮಾಡಿದ್ರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು
ಮೈನಸ್ ಡಿ ಟಿ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ. ಈಗ ಮತ್ತೆ ಲಿಮಿಟ್ಸ್ ಚೇಂಜ್ ಮಾಡ್ಕೋಬೇಕು. ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0 ಲೋವರ್ ಲಿಮಿಟ್ ತೊಗೊಂಡ್ರೆ ಪುಟ್ ಅಂತ ಏನು ತೊಗೊಂಡಿರ್ತೇವೆ ನೋಡ್ರಿ ಅದ್ರೊಳಗೆ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಅಥವಾ ನೀವು ಡೈರೆಕ್ಟ್ ಬರೋದ್ರ ನಡೀತದ್ರೆ ಟಿ ಇಸ್ ಈಕ್ವಲ್ ಟು ಎ ಅಂತೇಳಿ. ಸೊ ಟಿ ಇಸ್ ಈಕ್ವಲ್ ಟು ಎ ಮೈನಸ್ 0, therefore t is equal to a. When x is equal to a, upper limit ತೊಗೊಂಡ್ರೆ x equal to a, so substitute ಮಾಡಿದ್ರೆ t is equal to a minus a, you will get t equal to 0. ಈಗ ಇದೆಲ್ಲ ವ್ಯಾಲ್ಯೂಸ್ ಆರ್ ಎಚ್ ಎಸ್ ಒಳಗೆ ತುಂಬ್ರಿ, ಮತ್ತು ಸಿಮಿಲರ್ ಸ್ಟೆಪ್ಸ್ ಬರ್ತಾವೆ. ಸೊ ಆರ್ ಎಚ್ ಎಸ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 to a ಹೋಗಿ a to 0, x 0 ಇದ್ದಾಗ t a ಅದ, x a ಇದ್ದಾಗ t 0 ಅದ. ಸೊ ಇಟ್ ವಿಲ್ ಬಿ a to 0. f of a minus x ಅಂದರೆ f of t, dx ಅಂದರೆ ಮೈನಸ್ ಡಿ ಟಿ. ಇದ್ರ ಮುಂದೆ ಗೊತ್ತಾಗ್ತಾರಲ್ಲ ಸ್ಟೆಪ್ಸ್. ಮತ್ತೇನು ಮಾಡೋದ, ಮೈನಸ್ ಹೊರಗೆ ತೆಗೋದು, ಮತ್ತು P1 P0 ಹಚ್ಚಿರಿ, ಇಲ್ಲಿ ಯಾವುದೇ ಆನ್ಸರ್. ಸೊ ಮೈನಸ್ ಹೊರಗೆ ತೆಗಿತಾನೆ a to 0 f of t dt. ಈಗ ಇದು ಇಂಟರ್ಚೇಂಜ್ ಮಾಡಿದ್ರೆ ಮತ್ತು ಸೈನ್ ಮೈನಸ್ ಇದ್ದದ ಪ್ಲಸ್ ಆಗ್ತದೆ. ಸೊ ಇಲ್ಲಿ ಹ್ಯಾವ್ 0 to a f of t ಇಂಟು ಡಿ ಟಿ. ಯಾವ ಪ್ರಾಪರ್ಟಿದಿಂದ ರೀ, ಬೈ P1. ಸೊ ಆಮೇಲೆ P0 ಏನು ಹೇಳ್ತದೆ, ಟಿ ಇದ್ದಲ್ಲಿ ಎಕ್ಸ್ ಅಥವಾ ಎಕ್ಸ್ ಇದ್ದಲ್ಲಿ ಟಿ ತುಂಬ್ರಿ, ವ್ಯಾಲ್ಯೂ ರಿಮೇನ್ಸ್ ಸೇಮ್. ಸೊ 0 to a f of x dx by P0. So 0 to a f of x dx is nothing but our LHS. ಆಮೇಲೆ ಹೆನ್ಸ್ ಪ್ರೂವ್ಡ್ ಅಂತ ಹೇಳಿ ಇಟ್ಬಿಟ್ರಿ. ಸೊ ಮ್ಯಾಕ್ಸಿಮಮ್ ಎಲ್ಲ ಪ್ರಾಬ್ಲಮ್ಸ್ನ ಇದೇ ಪ್ರಾಪರ್ಟಿ ಯೂಸ್ ಮಾಡ್ತೇನೆ. ಇದು 5th ಒನ್, ದಟ್ ಈಸ್ 0 to a f of x dx is 0 to a f of a minus x. ಮತ್ತು ಮ್ಯಾಕ್ಸಿಮಮ್ ಇಲ್ಲಿ 0ನೇ ಇರ್ತದೆ ಭಾಳಷ್ಟು ಪ್ರಾಬ್ಲಮ್ಸ್ ಒಳಗೆ. ಇದ್ರಾಗ ಮೈನಸ್ ಮಾಡಿ ಇಟ್ಕೊಳ್ಳೋದು ಇಲ್ಲಿ ಯಾವುದೇ ಆನ್ಸರ್ ಬರ್ಸ್ಲಿ ರೀ. ನೆಕ್ಸ್ಟ್ ಸೊ ನೆಕ್ಸ್ಟ್ 5th ಪ್ರಾಪರ್ಟಿ ತೊಗೊಂಡ್ರೆ P5 ಇಂಟಿಗ್ರೇಷನ್ 0 to 2a f of x dx is equal to 0 to a f of x dx, 0 to a f of x dx plus 0 to a f of 2a minus x dx. 0 to 2a f of x dx is equal to 0 to a f of x dx plus 0 to a f of 2a minus x dx. ಇಲ್ಲಿ ಹಚ್ಕೊಡ್ರೆ ಇದು ಸಿಂಪಲ್ ಅದ ರೀ. ಸೊ ಈಗ ಇದ್ರ ಪ್ರೂಫ್ ತೊಗೊಂಡೆ ಅಂತೇಳಿರಿ. ಈಗ ಫಸ್ಟ್ ನೀವು ಥರ್ಡ್ ಪ್ರಾಪರ್ಟಿ ನೆನಪು ಮಾಡ್ಕೊಂಡ್ರೆ a to b ಇದ್ದದ್ದು ವಿ ಹ್ಯಾಡ್ ರಿಟರ್ನ್ ಇಟ್ ಆಸ್ a to c ಪ್ಲಸ್ c to b. ಮಾಡೋದು ಎಕ್ಸಾಂಪಲ್ ಬಿಡ್ಸಿದ್ದು ನೋಡ್ರಿ. ಸೊ ಬೈ ಪ್ರಾಪರ್ಟಿ P2 ಅಂತಂದರೆ ಬೈ ಪ್ರಾಪರ್ಟಿ P2. ಸೊ ಇದು 0 to 2a ಏನದರಲ್ಲ ಆ ಪ್ರಾಪರ್ಟಿದಿಂದ ಬರೀತೇನೆ. 0 to 2a f of x dx is equal to 0 to 2a ನಡು a ಬರ್ತದ್ರಿ. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ 0 to a f of x dx ಪ್ಲಸ್ a to 2a f of x dx. ಇಷ್ಟು ಕ್ಲಿಯರ್ ರೀ. ಸೊ ಅದು a to c, c to b ಅಂತ ತೊಗೊಂಡಿದ್ದು ಹಂಗೆ 0 to a to 2a. ಸೊ ಇದು ಪ್ರಾಪರ್ಟಿದಿಂದ ಬರೋದೆ. ಇದು 1 ಅಂತ ಇಟ್ಕೋತೇನೆ. ಈಗ ನಾ ಕೊಟ್ಟಿದ್ದ ಪ್ರಾಪರ್ಟಿ ಅಬ್ಸರ್ವ್ ಮಾಡಿರಿ, ಮತ್ತು ಇದು ಬರ್ದಿದ್ದು ಅಬ್ಸರ್ವ್ ಮಾಡಿದ್ರೆ ಎಲ್ ಎಚ್ ಎಸ್ ಸೇಮ್ ಅದ. ಆರ್ ಎಚ್ ಎಸ್ ಒಳಗೆ ಇದು 0 to a f of x dx ಅದ, 0 to a f of x dx ಅದ. ಅಂದರೆ ಈಗ ನಾ ಇಂಡೈರೆಕ್ಟ್ಲಿ ದೀಸ್ ಟು ಆರ್ ಈಕ್ವಲ್ ಅಥವಾ ಸೇಮ್ ಅಂತ ತೋರಿಸ್ಬೇಕು. ಆಮೇಲೆ ಅದು ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ರೀ. ಹಾಂ, ಈಗ ಲಾಸ್ಟ್ ಎರಡು ಪ್ರಾಪರ್ಟಿ ಬಿಡಿಸಿರ್ಲೆ ಸೇಮ್ ಹಂಗೆ. ಲಾಸ್ಟ್ ಎರಡು ಪ್ರಾಪರ್ಟಿ ಒಳಗೆ ಏನು ಮಾಡಿದ್ದು, ಆರ್ ಎಚ್ ಎಸ್ ತೊಗೊಂಡು ಟಿ ಅಂತ ತೊಗೊಂಡಿದ್ದು ರೀ. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ರೆ ದಿಸ್ ಈಕ್ವಲ್ ಟು ದಿಸ್ ಅಂತ ತೋರಿಸ್ಬೇಕಂದ್ರೆ ನಂದು ಆರ್ ಎಚ್ ಎಸ್. ವೆರಿ ಗುಡ್.
ಸೊ 2a ಮೈನಸ್ ಎಕ್ಸ್ ಅಂದ್ರೆ ಏನಂತ ತಗೊಳ್ಳೋದು, ಟಿ ಅಂತ ತಗೊಳ್ಳೋದು, ಬಟ್ ಇದ್ರಾಗ ತುಂಬೋದ್ರೆ ಹಾಂ. ಸೊ ಈಗ ಇಲ್ಲಿ ನೋಡ್ರಿ, ಕನ್ಸಿಡರ್ ಅಂತಾನೆ, ಕನ್ಸಿಡರ್ ಇದು ತಗೋತೇನೆ a to 2a f of x dx. ಇದನ್ನು ಸಾಲ್ವ್ ಮಾಡ್ತೇನೆ, ಇದನ್ನು ಸಾಲ್ವ್ ಮಾಡಿ ಇದು ಬರ್ತದಂತ ತೋರಿಸ್ಬೇಕು. ದೆನ್ ಐ ವಿಲ್ ಸಬ್ಸ್ಟಿಟ್ಯೂಟ್ ಇನ್ 1. ಸೊ ಈಗ ಪುಟ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಲಾಸ್ಟ್ ಎರಡು ಹೆಂಗೆ ಬಿಡ್ಸಿರ್ಲ ಪ್ರಾಪರ್ಟಿ ಆರ್ ಎಚ್ ಎಸ್ ತಾಗಿನ ತೊಗೊಂಡಿದ್ದು ಹಂಗೆ ಪುಟ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಖರೆ ನಂಗೆ ಇಲ್ಲಿ ಎಕ್ಸ್ ಅದ ರೀ. ಸೊ ಎಕ್ಸ್ ಈಕ್ವಲ್ ಟು ಇಟ್ಕೋತೇನೆ ಅಂದರೆ ಇಲ್ಲಿ ಏನು ಮಾಡ್ತೇನೆ, ಇದು ಎಕ್ಸ್ ಈ ಕಡೆ ಕಳಿಸ್ತೇನೆ, ಟಿ ಈ ಕಡೆ ಕಳಿಸ್ತೇನೆ. ಸೊ ಏನು ಬರ್ತದೆ, ಎಕ್ಸ್ ಈಕ್ವಲ್ ಟು 2a ಮೈನಸ್ ಟಿ. ಇಷ್ಟು ಕ್ಲಿಯರ್ ರೀ? ಹಾಂ. ಈಗ ಮತ್ತೆ ಮುಂದಿನ ಸ್ಟೆಪ್ ನೀವೇ ಹೇಳ್ಬೋದು, ಡಿಫ್ರೆನ್ಷಿಯೇಟ್ ಮಾಡೋದು, ಲಿಮಿಟ್ ಚೇಂಜ್ ಮಾಡ್ಕೊಳ್ಳೋದು, ಆಮೇಲೆ ಎಲ್ಲ ವ್ಯಾಲ್ಯೂ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಈಗ ಡಿಫ್ರೆನ್ಷಿಯೇಟ್ ಮಾಡಿದ ಅಂತೇಳಿರಿ, ಡಿಫ್ರೆನ್ಷಿಯೇಟ್ ಮಾಡಿ ಅಂದ್ರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ. ಕರೆಕ್ಟ್ ರೀ? ಡಿ ಎಕ್ಸ್ ಇಸ್ ಈಕ್ವಲ್ ಟು 2a ಇದ್ದ ಕಾನ್ಸ್ಟೆಂಟ್ 0, ಟಿ ಇದ್ದ ಡಿ ಟಿ ಮೈನಸ್ ಅದ ಮೈನಸ್ ಡಿ ಟಿ. ಸೊ ಲಿಮಿಟ್ ಚೇಂಜ್ ಮಾಡ್ಕೋತೇನೆ. ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಪುಟ್ ಅಂತ ಏನದರಲ್ಲ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಎಕ್ಸ್ ಇದ್ದಲ್ಲಿ ಎ ಅಂತ ತುಂಬಿರ 2a ಮೈನಸ್ ಎ ಡೈರೆಕ್ಟ್ ಇಡ್ಲಿರಿ. ಸೊ ಟಿ ಈಸ್ ಈಕ್ವಲ್ ಟು, ಅಥವಾ ಇಲ್ಲಿ ಬರೀತೇನೆ 2a ಮೈನಸ್ ಎ ದಟ್ ಈಸ್ ಈಕ್ವಲ್ ಟು ಎ. ಅಪ್ಪರ್ ಲಿಮಿಟ್ ತಗೋತೇನೆ ವೆನ್ ಎಕ್ಸ್ ಈಕ್ವಲ್ ಟು 2a, ವೆನ್ ಎಕ್ಸ್ ಈಸ್ ಈಕ್ವಲ್ ಟು 2a ಸಬ್ಸ್ಟಿಟ್ಯೂಟ್ ಮಾಡಿನಂದ್ರೆ ವೆರಿ ಗುಡ್, 2a ಮೈನಸ್ 2a 0 ಆಗ್ತದೆ. ಟಿ ಈಸ್ ಈಕ್ವಲ್ ಟು 2a ಮೈನಸ್ 2a, ಸೊ ವಿಲ್ ಗೆಟ್ 0. ಈಗ ಎಲ್ಲ ವ್ಯಾಲ್ಯೂಸ್ ಏನು ಮಾಡಿರಿ, ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸಬ್ಸ್ಟಿಟ್ಯೂಟ್ ಮಾಡಿದ ಅಂತೇಳಿ ಒಂದು 2 ಸ್ಟೆಪ್ ಸಾಲ್ವ್ ಮಾಡಿದ್ರೆ ಮತ್ತು ಸೇಮ್ ಈಗ ಬಿಡ್ಸಿದಂಗೆ ಬರ್ತದೆ. ಸೊ ಕನ್ಸಿಡರ್ ಅಂತ ಏನು ತೊಗೊಂಡಿರಲಿಲ್ಲ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಇಂಟಿಗ್ರೇಷನ್ a to 2a f of x dx ಈಸ್ ಈಕ್ವಲ್ ಟು ಎ ಇದ್ದಾಗ ಏನದ, ಎ ಅದ, 2a ಇದ್ದಾಗ 0 ಅದ. ಸೊ ಇಂಟಿಗ್ರೇಷನ್ ಎ ಇದ್ದಾಗ ಎ, 2a ಇದ್ದಾಗ 0. ಎಕ್ಸ್ ಅಂದ್ರೆ ಏನಂತ ತೊಗೊಂಡೇವು, 2a ಮೈನಸ್ ಟಿ. ಸೊ ದಿಸ್ ವಿಲ್ ಬಿ ಎಫ್ ಆಫ್ 2a ಮೈನಸ್ ಟಿ. ನೆಕ್ಸ್ಟ್ ಆಮೇಲೆ ಡಿ ಎಕ್ಸ್ ಅಂದ್ರೆ ಮೈನಸ್ ಡಿ ಟಿ. ಟ್ರೈ ಮಾಡ್ತೀರಿ ಮುಂದೆ, ಮತ್ತು ಸೇಮ್ ಮೈನಸ್ ಹೊರಗೆ ತೆಗೋದು, ಮತ್ತು ಇಂಟರ್ಚೇಂಜ್ ಮಾಡೋದು, ಟಿ ಇದ್ದಲ್ಲಿ ಎಕ್ಸ್ ತುಂಬೋದು, ಸಬ್ಸ್ಟಿಟ್ಯೂಟ್ ಮಾಡೋದು ಇಕ್ವೇಷನ್ 1 ಒಳಗೆ. ಸೊ ಈಗ ಇಲ್ಲಿ ಮೈನಸ್ ಹೊರಗೆ ತೆಗದ್ನೆ ಅಂತೇಳಿರಿ. ಸೊ ಮೈನಸ್ ಹೊರಗೆ ತೆಗೆದ್ರೆ ಮೈನಸ್ a to 0 f of 2a ಮೈನಸ್ ಟಿ ಇಂಟು ಡಿ ಟಿ. ಅಲ್ಲಿ ಮತ್ತು ಪ್ರಾಪರ್ಟಿದಿಂದ ಲಿಮಿಟ್ ಇಂಟರ್ಚೇಂಜ್ ಮಾಡಿದ್ರೆ ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ. ಸೊ ದಿಸ್ ವಿಲ್ ಬಿ a to 0 ಹೋಗಿ 0 to a f of 2a ಮೈನಸ್ ಟಿ ಇಂಟು ಡಿ ಟಿ. ಯಾವ ಪ್ರಾಪರ್ಟಿದಿಂದ ರೀ, P1 ಕರೆಕ್ಟ್ ಅದಲ್ಲ ರೀ? ಹಾಂ. ಸೊ ಆಮೇಲೆ ಈಗ ನಾ ಟಿ ಇದ್ದಲ್ಲಿ ಎಕ್ಸ್ ತುಂಬಿರೋನು ಆನ್ಸರ್ ಸೇಮ್ ಉಳಿತದೆ. ಸೊ ಇದು 0 to a f of 2a ಮೈನಸ್ ಎಕ್ಸ್ ಡಿ ಎಕ್ಸ್ ಬೈ ಪ್ರಾಪರ್ಟಿ P0. ಹಾಂ. ಆಮೇಲೆ ಈಗ ಅದು ವ್ಯಾಲ್ಯೂ ಏನು ಮಾಡಿರಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಷನ್ 1 ಅಂದ್ರಿ, ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಷನ್ 1, ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡಿರಿ, ಇದು ಬರ್ತದ್ರೆ ಆನ್ಸರ್. ಹಾಂ. ಇದು ಅದ್ರ ಕಡೆಗೆ ಲಾಸ್ಟಿಗೆ ಇದು ಹೆಂಗಿದ್ದಂಗೆ ಇದ್ರ ಜಾಗಕ್ಕೆ ಇದು ಬಂತು, ಆಮೇಲೆ ಎನ್ಸ್ ಪ್ರೂವ್ಡ್ ಅಂತ ಆಯ್ತು ರೀ ಎಲ್ಲರದು. ಹಾಂ. ಸೊ ನೆಕ್ಸ್ಟ್ ನೋಡ್ರಿ, ಇದಾಗದಿ ಈಸಿ ಅದರ. ಈ ಪ್ರಾಪರ್ಟಿನ ಯೂಸ್ ಮಾಡ್ತೇವೆ ಬರೀ 2 ಸ್ಟೆಪ್ ಅಂದಂಗೆ ಮತ್ತೆ. ಸೊ ನೆಕ್ಸ್ಟ್ ಪ್ರಾಪರ್ಟಿ ತೊಗೊಂಡು ಅಂತೇಳಿ P6 0 to 2a f of x dx will be equal to 2 times 0 to a f of x dx if f of
2a minus x is equal to f of x. F of 2a minus x is equal to f of x. Else its answer will be 0 if f of 2a minus x is equal to minus f of x. Equal to minus f of x. ಸೊ ಲಾಸ್ಟ್ ಪ್ರಾಪರ್ಟಿ ತೊಗೊಳೋದ್ರಿ ಸಬ್ಸ್ಟಿಟ್ಯೂಟ್ ಮಾಡೋದು ಎರಡೇ ಸ್ಟೆಪ್ ಅದ. ಸೊ ಫಸ್ಟ್ ಬರೀರಿ ತೋರಿಸ್ತೇನೆ, ಆಮೇಲೆ ನೀವು ಬಿಡಿಸ್ಬೋದು. ಇದು ಈಸಿ ಅದ. ಇಲ್ಲ ನೆಕ್ಸ್ಟ್ ಸೊ ಪ್ರೂಫ್ ತೊಗೊಳ್ಳಿ ಅಂತೇಳಿ ಪ್ರೂಫ್ ಲಾಸ್ಟ್ ಪ್ರಾಪರ್ಟಿ ಬರೀತೇನೆ. ಬೈ ಪ್ರಾಪರ್ಟಿ ಲಾಸ್ಟ್ದು ಯಾವ್ದು ರೀ P5. ಬೈ ಪ್ರಾಪರ್ಟಿ P5. ಸೊ ಏನಿತ್ತು 0 to 2a f of x dx is equal to 0 to a f of x dx plus ಆಮೇಲೆ 0 to a f of 2a minus x dx. ಇದು 1 ಅಂತ ಹೇಳಿ ಇಡ್ತಾನೆ. ಈಗ ಬರೀ ಒಂದು ಸ್ಟೆಪ್. ಫಸ್ಟ್ 1 ಅನ್ನೋದು ಇಫ್ 2a minus x equal to f of x ಇದಿಲ್ಲಿ ತುಂಬ್ತೇನೆ. ಏನಾಗ್ತದೆ ಇದು ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಇದು ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಇದು ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಎರಡು ಆ್ಯಡ್ ಆಗ್ತದೆ, 2 times ಬರ್ತದೆ. ಮೈನಸ್ ಅಂತ ತುಂಬಿರಂದ್ರೆ ಮೈನಸ್ ಹೊರಗೆ ಬರ್ತದೆ, ಇದು ಪ್ಲಸ್ ಇದು ಮೈನಸ್. ಬಿಡಿಸ್ತೀರಿ? ಬಿಡಿಸ್ರಿ ನೋಡಿ. ಸೊ ಫಸ್ಟ್ ಪ್ರಾಪರ್ಟಿ ಬರೀರಿ, ಆಮೇಲೆ 1 ಅಂತಂದ್ರಿ ಎಫ್ ಆಫ್ 2a ಮೈನಸ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ತಗೋರಿ. ಆಮೇಲೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ರೆ ಎರಡು ಆ್ಯಡ್ ಆಗ್ತಾವೆ, 2 times ಬರ್ತದೆ. ಸೆಕೆಂಡ್ ಅಂತಂದ್ರಿ ಮೈನಸ್ ತುಂಬ್ರಿ, ಅವಾಗ ಎರಡು ಸೇಮ್ 1 + 1 ಮೈನಸ್, ಸೊ ಕ್ಯಾನ್ಸಲ್ ಆಗಿ 0. ಅದು ಮೇಲೆ 1 ಒಳಗೆ ತುಂಬ್ರಿ, ಅದು 1 ಅಂತ ಏನು ಬರ್ದೇನಲ್ಲ ಪ್ರಾಪರ್ಟಿ P5 ದಿಂದ ಅದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎಫ್ ಆಫ್ 2a minus x equal to f of x ಅಂತ ತುಂಬ್ರಿ. therefore 0 to 2a f of x dx is equal to 0 to a f of x dx ಪ್ಲಸ್ ಇದು ಏನಾಗ್ತದೆ 0 to a f of x dx. f of 2a minus x ಜಾಗದಾಗ f of x. ಈಗ ಇವೆರಡು ಇಂಟಿಗ್ರಲ್ ಸೇಮ್ ಅದಾವ್ರಿ. ಸೇಮ್ ಅಂದಮೇಲೆ ಏನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. ಸೊ ಆ್ಯಡ್ ಮಾಡಿ ಅಂದರೆ ಇಲ್ಲೇ ಮುಂದೆ ಬರುತ್ತೆ ಅಂದರೆ ದಿಸ್ ವಿಲ್ ಬಿ ಈಕ್ವಲ್ ಟು 2 times 0 to a f of x dx. ಆಮೇಲೆ ಹಂಗೆ ಸೆಕೆಂಡ್ ಅಂದ್ರೆ ಮೈನಸ್ ತಗೋರಿ, ಅವಾಗ ಇಲ್ಲಿ ಪ್ಲಸ್ ಬದಲು ಏನು ಬರ್ತದೆ ಮೈನಸ್, ಎರಡು ಕ್ಯಾನ್ಸಲ್ ಆಗ್ತವೆ, ವಿಲ್ ಗೆಟ್ ಆನ್ಸರ್ 0. ಸೆಕೆಂಡ್ ತೊಗೊಂಡ್ರೆ ಯಾರು ಬಿಡಿಸಿಲಾಗಿದ್ರೆ ಇಲ್ಲಿ ಇದು ಇಸ್ ಈಕ್ವಲ್ ಟು ಏನದ ರೀ ಮೈನಸ್ ಎಫ್ ಆಫ್ ಎಕ್ಸ್ ಅಂತ. ಸೊ ನೀವು 1 ಒಳಗೆ ತುಂಬಿರಂದ್ರೆ ಈಗ ಇಲ್ಲಿ ಇದ್ರ ಜಾಗಕ್ಕೆ ಏನು ಬರ್ತದೆ ಮೈನಸ್ ಎಫ್ ಆಫ್ ಎಕ್ಸ್, ಅದು ಮೈನಸ್ ಇಲ್ಲಿ ಹೊರಗೆ ಬರೋದು ಬಿಡ್ತಾನೆ ರೀ ಮೈನಸ್. ಸೊ ಇದು ಪ್ಲಸ್ ಅದ, ಇದು ಮೈನಸ್ ಅದ, ಸೊ ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ಆನ್ಸರ್ ವಿಲ್ ಬಿ 0. ಸೊ ಲಾಸ್ಟ್ 0, ಆಮೇಲೆ ಹೆನ್ಸ್ ಪ್ರೂವ್ಡ್ ಅಂತ ಹೇಳಿದ್ರಿ. ಕ್ಲಿಯರ್ ಅದ ರೀ? ಲಾಸ್ಟ್ 1 ಬರ್ಸ್ಲಿ ರೀ. ಸೊ ಈಗ ಜನರಲಿ ಕಾಂಪಿಟೇಟಿವ್ ಭಾಳ ಹೆಲ್ಪ್ ಆಗ್ತದ್ರೆ ಈ ಪ್ರಾಪರ್ಟಿ ಮೇಲೆ ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾವೆ. ಸೊ P7 ಇಂಟಿಗ್ರೇಷನ್ ಮೈನಸ್ a to a f of x dx is equal to 2 times 0 to a f of x dx if f of x is even function. f of x is even function. ಸೊ ಈವನ್ ಫಂಕ್ಷನ್ ಅಂತ ಯಾವಾಗ ಅಂತೇವೆ x ಇದ್ದಲ್ಲಿ ನೀವು ಮೈನಸ್ ಎಕ್ಸ್ ಅಂತ ತುಂಬಿರನು ಮತ್ತು ಆನ್ಸರ್ ಎಫ್ ಆಫ್ ಎಕ್ಸ್ ಬಂತಂದ್ರೆ ಈವನ್ ಫಂಕ್ಷನ್ ಅಂತೇವೆ. ಸೊ ಇಟ್ಸ್ ಆನ್ಸರ್ ವಿಲ್ ಬಿ 0 ಇಫ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್. ಸೊ ಆಡ್ ಅಂತ ಯಾವಾಗ ಅಂತೇವೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬಂತು. ಆಮೇಲೆ ಕಾಂಪಿಟೇಟಿವ್ ಒಳಗೆ 99% 0 ಇರ್ತದೆ ಆನ್ಸರ್. ಎದ್ರ ಮೇಲೆ ರೆಕಗ್ನೈಸ್ ಮಾಡ್ತೇವೆ ಅಂದರೆ ಇದ್ರ ಮೇಲೆ ಎರಡು ಲಿಮಿಟ್ ಸೇಮ್ ಇರ್ತಾವೆ, 1 + 1
ಮೈನಸ್ ಇರ್ತದೆ. ಸೊ ಫಸ್ಟ್ ಬರೀರಿ ಇವನ್ ಆಡ್ ಎಕ್ಸಾಂಪಲ್ ಅದು ಹೇಳ್ತಾನೆ, ಆಮೇಲೆ ಪ್ರಾಪರ್ಟಿ ಪ್ರೂವ್ ಮಾಡೋಣ. ಸೊ ಇವನ್ ಫಂಕ್ಷನ್ ಅಂದರೆ ಎಕ್ಸ್ ಇದ್ದಲ್ಲಿ ಮೈನಸ್ ಎಕ್ಸ್ ತುಂಬಿರೋನು ಆನ್ಸರ್ ಏನು ಬರ್ಬೇಕ್ರಿ? ಸೇಮ ಬರ್ಬೇಕು. ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳದೆ. ಸೊ ಈಗ ಎಕ್ಸಾಂಪಲ್ ತೊಗೊಂಡೆ ಅಂತೇಳಿ ಜಸ್ಟ್ ಸಿಂಪಲ್ ತೊಗೋತಾನೆ. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ಇತ್ತಂದ್ರೆ ಎಕ್ಸ್ ಇದ್ದಲ್ಲಿ ನಾ ಮೈನಸ್ ಎಕ್ಸ್ ತುಂಬಿನ ಅಂತೇಳಿ ಇದೇನಾಗ್ತದ್ರಿ? ಕಾಸ್ ಆಫ್ ಮೈನಸ್ ಎಕ್ಸ್. ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಕಾಸ್ ಥೀಟಾ, ಅಂದರೆ ಇದು ಮತ್ತೆ ಕಾಸ್ ಎಕ್ಸ್. ಬಟ್ ಕಾಸ್ ಎಕ್ಸ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬಂತಂದ್ರೆ ವಿ ಸೇ ಇಟ್ ಈಸ್ ಆನ್ ಇವನ್ ಫಂಕ್ಷನ್. ಸೊ ಕಾಸ್ ಎಕ್ಸ್ ಇಸ್ ಎ ಇವನ್ ಫಂಕ್ಷನ್. ಸಿಮಿಲರ್ಲಿ ಮತ್ತೊಂದು ಎಕ್ಸಾಂಪಲ್ ತೊಗೊಂಡೆ ಅಂತೇಳಿ ಇವನ್ ಪವರ್ಸ್ ತೊಗೊಂಡ್ರೆ ಎಕ್ಸ್ ಅದು. ಸೊ ಎಕ್ಸ್ ರೇಸ್ ಟು 4 + 3x² ಹಿಂಗೆ ಇಟ್ಟು ಅಂತೇಳಿ ಈಗ ನೀವು ಎಕ್ಸ್ ಇದ್ದಲ್ಲಿ ಮೈನಸ್ ಎಕ್ಸ್ ತುಂಬಿರ ಮತ್ತೆ ಪವರ್ ಇವನ್ ಅದ, ಒಂದ್ಮೇಲೆ ಮತ್ತೆಲ್ಲ ಪ್ಲಸ್ ಆಗ್ತದ. ನಿಮಗೆ ಅಂಥದಕ್ಕೆ ಏನಂತೇವೆ? ಇವನ್ ಫಂಕ್ಷನ್. ಸೊ ಆಡ್ ತೊಗೊಂಡೆ ಅಂತೇಳಿ ಆಡ್ ಫಂಕ್ಷನ್. ಸೊ ಸಿಂಪಲ್ ಈಗ ಇಲ್ಲಿ ಕಾಸ್ ಎಕ್ಸ್ ತೊಗೊಂಡೇನೆ, ಇಲ್ಲಿ ಸೈನ್ ಎಕ್ಸ್ ಬರೀತೇನೆ. ಸೊ ಎಕ್ಸ್ ಇದ್ದಲ್ಲಿ ಮೈನಸ್ ಎಕ್ಸ್ ತುಂಬಿರ ಸೈನ್ ಆಫ್ ಮೈನಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್ ಬರ್ತದೆ. ಸೊ ಅಂಥದಕ್ಕೆ ಆಡ್ ಅಂತೇವೆ. ಸೊ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಡೈರೆಕ್ಟ್ ಇಟ್ಬಿಡ್ಲಿರಿ ಬರೋದ್ನೀಗ ಮೈನಸ್ ಸೈನ್ ಎಕ್ಸ್ ಅಂತೇಳಿ ಆಗ್ತದೆ. ಸೈನ್ ಆಫ್ ಮೈನಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಸೊ ಇದು ಮೈನಸ್ ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಮೈನಸ್ ಬಂತಂದ್ರೆ ಆಡ್ ಅಂತೇವೆ. ಇಲ್ಲಿ ಹೆಂಗೆ ಇವನ್ ತೊಗೊಂಡೇನೆ, ಇವನ್ ಜಾಗದಾಗ ಆಡ್ ಪವರ್ಸ್ ತೊಗೊಂಡೆ ಅಂದ್ರೆ ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ 5x³ + 2x ಅದು ಹಿಂಗಿತ್ತಂದ್ರೆ. ಸೊ ಎಕ್ಸ್ ಇದ್ದಲ್ಲಿ ಮೈನಸ್ ಎಕ್ಸ್ ತುಂಬಿರ ಆಡ್ ಪವರ್ ಅದ, ಮೈನಸ್ ಉಳಿತದೆ. ಮೈನಸ್ ಕಾಮನ್ ತೆಗೆದ್ರೆ ಮತ್ತೆ ನಿಮಗೆ ಎಫ್ ಆಫ್ ಎಕ್ಸ್ ಅಂತ ಬರ್ತದೆ. ಸೊ ಮೈನಸ್ ಎಫ್ ಆಫ್ ಎಕ್ಸ್ ಆಡ್ ಅಂತ. ತಪ್ಪಿ ನೀವು ಇಲ್ಲಿ ಕಾನ್ಸ್ಟೆಂಟ್ ಅದು ಇಟ್ರ ಅಂತೇಳಿ ಇಟ್ ಈಸ್ ನೈದರ್ ಇವನ್ ಆರ್ ಆಡ್ರೆ. ಸೊ ಈಗ ಸಪೋಸ್ ನಾ ಇಲ್ಲೇ ಬರೋದು ಹಿಂಗೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು x³ + x + 3 ಅಂತಂದ್ರೆ ಭಾಳ ಮಂದಿ ಒಮ್ಮೆ ಅಂತ ಹೇಳ್ತಾರೆ ಇದು ಆಡ್ ಫಂಕ್ಷನ್ ಅಂತೇಳಿ. ಆಡ್ ಆಗೋದಿಲ್ಲ, ಯಾಕೆ ಹೇಳ್ರಿ? 3ದು ಸೈನ್ ಚೇಂಜ್ ಆಗೋದಿಲ್ಲ, ಅದು ಪ್ಲಸ್ಸೇ ಇರ್ತದೆ. ಎಲ್ಲ ಥರದ್ದು ಸೈನ್ ಚೇಂಜ್ ಆದ್ರೂ ಆಡ್ ಆಗೋದು. ಸೊ ದಿಸ್ ಈಸ್ ನೈದರ್ ಇವನ್ ಆರ್ ಆಡ್ ಅಂತ ಹೇಳ್ತೇವೆ. ಕ್ಲಿಯರ್ ಅದರ ಇದು? ಈಗ ಪ್ರೂಫ್ ತೊಗೋತೇನ್ರೆ, ಬರ್ಕೊಳ್ಳೋರು ಎಕ್ಸಾಂಪಲ್ ಬೇಕಾರೆ ಗೊತ್ತಿದ್ರೆ ಆಯ್ತು. ಎಲ್ಲರೂ ಬೇಕಿದ್ರೆ ನೀವು ಮಾರ್ಜಿನ್ದಾಗ ಒಂದು ಎಕ್ಸಾಂಪಲ್ ಅಥವಾ ಬರೀ ಇಷ್ಟ ಬರೋದು ಇಟ್ಕೊಂಡ್ರು ನಡೀತದೆ. ಮಾರ್ಜಿನ್ದಾಗ ಅಥವಾ ಇದು ಮತ್ತು ಪ್ರೂಫ್ದಾಗ ಹಾಕಬೇಡ್ರಿ. ಗೊತ್ತಿದ್ರೆ ಏನು ಬರಿಬೇಡ್ರಿ. ಬೈ ಪ್ರಾಪರ್ಟಿ P2 ಅಥವಾ ಥರ್ಡ್ ಪ್ರಾಪರ್ಟಿ ಅಂದಂಗೆ ಮೈನಸ್ a to a f of x dx ಈಸ್ ಈಕ್ವಲ್ ಟು. ಸೊ ಮೈನಸ್ ಎ ಮತ್ತು ಪ್ಲಸ್ ಎ ನಡು 0 ಬರ್ತದ್ರಿ. ಸೊ 0 ತೊಗೋತೇವೆ. ಸೊ ಈಸ್ ಈಕ್ವಲ್ ಟು ಮೈನಸ್ a to 0 f of x dx ಪ್ಲಸ್ ಇಂಟಿಗ್ರೇಷನ್ 0 to a f of x dx. ಇದು 1 ಅಂತ ಹೇಳಿ ಇಟ್ಕೋತೇನೆ. ಇದು 1 ಅಂತ ಇಷ್ಟಂತೂ ಬರಿಬೋದು ರೀ. ಇದು ಮೈನಸ್ a to a ಇದ್ದದ್ದು ಒಡ್ಕೊಂಡು ಮೈನಸ್ a to 0 0 to a. ಈಗ ನಾವು ಪ್ರೂಫ್ ನೋಡಿದ್ವು ಅಂದ್ರೆ ನಂಗೆ 0 to a ಬೇಕ್ರಿ, ಅಂದರೆ ಇದನ್ನು ಚೇಂಜ್ ಆಗಬೇಕು. ಸೊ ಈಗ ಇದನ್ನು ತೊಗೊಂಡು ಸಾಲ್ವ್ ಮಾಡ್ತಾರೆ. ಸೊ ಕನ್ಸಿಡರ್ ಅಂತೇನೆ, ಕನ್ಸಿಡರ್ ಮೈನಸ್ a to 0 f of x dx. ಇದು ಒಂದೇ ಸ್ಟೆಪ್ ನೆನ್ಪಿಡ್ರಿ. ಎಲ್ಲರೂ ಕನ್ಫ್ಯೂಸ್ ಆದರೆ ಇಲ್ಲೇ ಆಗ್ತಾರೆ. ಅವು ಎರಡು ಪ್ರಾಪರ್ಟಿದಾಗ ಹೆಂಗೆ RHS ತೊಗೊಂಡು ಬಿಡಿಸ್ತೇವೆ ಅಂತಿದ್ವಿ. ಇಲ್ಲಿ RHS ಅಂತ ಏನಿಲ್ಲ. ಪುಟ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟಿ ತಗೊಳ್ರಿ. ಸೊ ಪುಟ್ ಇದು ಒಂದೇ ಸ್ಟೆಪ್ ನೆನ್ಪಿಡ್ರಿ. ಎಕ್ಸ್ ಈಕ್ವಲ್ ಟು ಮೈನಸ್ ಟಿ ಅಥವಾ ಮೈನಸ್ ಎಕ್ಸ್ ಈಕ್ವಲ್ ಟು ಟಿ ಅಂದ್ರಿ ಮತ್ತೆ ಅಲ್ಲೇ ಬರ್ತೇವೆ. ಇದ್ರ ಮುಂದೆ ನಿಮಗೆ ಐಡಿಯಾ ಅದರಲ್ಲ. ಈಗ ಏನು ಮಾಡೋದು? ಡಿಫ್ರೆನ್ಷಿಯೇಟ್, ಆಮೇಲೆ ಲಿಮಿಟ್ ಚೇಂಜ್ ಮಾಡೋದು. ಸೊ ಮುಂದೆ ಎಲ್ಲ ಸ್ಟೆಪ್ ಸೇಮ ರೀ. ಆಮೇಲೆ ಒಂದು ಎಕ್ಸ್ಟ್ರಾ ಬರ್ತದೆ ಇದ್ರಾಗ. ಸೊ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ. ಈಗ ಲಿಮಿಟ್ಸ್ ಚೇಂಜ್ ಮಾಡ್ಕೋತೇನೆ. ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ, ಇದ್ರಾಗ ತುಂಬಿರ ಮೈನಸ್ ಎ ಇಸ್ ಈಕ್ವಲ್ ಟು ಮೈನಸ್ ಟಿ, ದೇರ್ ಫೋರ್ ಟಿ ಇಸ್ ಈಕ್ವಲ್ ಟು ಎ. ವೆನ್ ಎಕ್ಸ್ ಈಕ್ವಲ್ ಟು 0,
when x equal to 0 0 ತುಂಬಿರ 0 is equal to minus t, therefore t equal to 0. ಸೊ ಚೇಂಜ್ ಆದವ್ರಿ ಈಗ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. ಸೊ ಇಂಟಿಗ್ರೇಷನ್ ಮೈನಸ್ a to 0 f of x dx ಈಸ್ ಈಕ್ವಲ್ ಟು ಮೈನಸ್ ಎ ಇದ್ದಲ್ಲಿ ಏನು ತುಂಬೋದ್ರಿ, ವೆನ್ ಎಕ್ಸ್ ಈಕ್ವಲ್ ಟು ಮೈನಸ್ ಎ ಇದ್ದಾಗ ಟಿ ಈಸ್ ಈಕ್ವಲ್ ಟು ಎ ಅದ. ಸೊ ಇಲ್ಲಿ ಇಂಟಿಗ್ರೇಷನ್ ಎ ಬಂತು. ವೆನ್ ಎಕ್ಸ್ ಈಕ್ವಲ್ ಟು 0 ಇದ್ದಾಗ ರೀ ಟಿ ಈಕ್ವಲ್ ಟು 0 ಅದ, ಇಲ್ಲಿ 0 ಬಂತು. ಎಫ್ ಆಫ್ ಎಕ್ಸ್ ಅಂದರೆ ಏನಂತ ತೊಗೊಂಡೇವ, ಮೈನಸ್ ಟಿ. ಸೊ ಎಕ್ಸ್ ಇದ್ದಲ್ಲಿ ಮೈನಸ್ ಟಿ, ಆಮೇಲೆ ಡಿ ಎಕ್ಸ್ ಇದ್ದಲ್ಲಿ ಮೈನಸ್ ಡಿ ಟಿ, ಮೈನಸ್ ಡಿ ಟಿ. ಕ್ಲಿಯರ್ ಅದ ರೀ? ಇನ್ನು ಮತ್ತೆ ಸ್ಟೆಪ್ಸ್ ಅವ ಏನು ಮಾಡೋದು? ವೆರಿ ಗುಡ್. ಮೈನಸ್ ಹೊರಗೆ ತೆಗಿತೇನೆ. ಸೊ ಮೈನಸ್ ಎ ಟು 0 ಎಫ್ ಆಫ್ ಮೈನಸ್ ಟಿ ಇಂಟು ಡಿ ಟಿ. ಮತ್ತು ಇದು ಮೈನಸ್ ಹೊರಗೆ ತೆಗಿಬೇಡ್ರೆ ಡಿ ಟಿ ಜೊತೆ ಇದ್ದಿದ್ದ. ಈಗ ಮತ್ತೆ ಲಿಮಿಟ್ ಇಂಟರ್ಚೇಂಜ್ ಮಾಡೋದು, ಮೈನಸ್ ಇದ್ದಿದ್ದ ಪ್ಲಸ್. ಸೊ ದಿಸ್ ಈಸ್ 0 to a f of minus t into dt. ಯಾವ ಪ್ರಾಪರ್ಟಿ ರೀ? p1. p ನಾಟ್ ಏನು ಹೇಳ್ತದೆ? t ಇದ್ದಲ್ಲಿ x ಅಥವಾ x ಇದ್ದಲ್ಲಿ t. ಸೊ ದಿಸ್ ಈಸ್ 0 to a f of minus x ಇದೆ dx. ದಿಸ್ ಈಸ್ ಬೈ p ನಾಟ್. ಆಮೇಲೆ ಏನು ಮಾಡಿರಿ? ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಷನ್ 1 ಅನ್ರಿ. ಸೊ ಯಾವುದು ಸಾರಿ ಮೈನಸ್ ಎ ಟು 0 ಎಫ್ ಆಫ್ ಎಕ್ಸ್ ಜಾಗದಾಗ ಏನು ಬಂತ? 0 to a ಎಫ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್. ಅದು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, ಅದು 2 ಅಂತ ಇಟ್ಕೊರಿ. ಆಮೇಲೆ 2 ಸ್ಟೆಪ್ ಅದ ಹೇಳ್ತೇನೆ, ಅದು ಈಸಿ ಅದ. ಸೊ ಇದ್ರಾಗ ಇಂಪಾರ್ಟೆಂಟ್ ಇದು ನೆನ್ಪಿಟ್ರೆ. ಸೊ ಪುಟ್ ಎಕ್ಸ್ ಈಕ್ವಲ್ ಟು ಮೈನಸ್ ಟಿ, ಅದೊಂದು ನೆನ್ಪಿಟ್ರೆ ಆಯ್ತು ರೀ. ಲಾಸ್ಟಿಗೆ ಆಮೇಲೆ ಅದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಷನ್ 1 ಅಂತಂದು ಸಬ್ಸ್ಟಿಟ್ಯೂಟ್ ಮಾಡ್ರೆ ಲಾಸ್ಟಿಗೆ 0 to a ಎಫ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್ ಏನು ಬರ್ತದಲ್ಲ ಅದು ಇಕ್ವೇಷನ್ 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಷನ್ 1 ಅನ್ರಿ. ಸೊ ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಷನ್ 1 ಅಂತಂದು ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಮೈನಸ್ ಎ ಟು 0 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದು ಹೋಗ್ತದ್ರೆ ಇದ್ರ ಜಾಗಕ್ಕೆ ಏನು ಬರ್ತದೆ? 0 to a. ಸೊ ಇದು ಹೋಗ್ತದೆ, ಇಲ್ಲೇನು ಬಂತು? 0 to a ಎಫ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್ ಅಂತ ಬರ್ತದೆ. ಇದು 2 ಅಂತ ಇಡ್ತೇನೆ, ಅಥವಾ ಜಸ್ಟ್ ಹಂಗೆ ಇಟ್ಟರು ನಡೀತದೆ. ಅಂದ್ರೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋದು ಏನು ಚೇಂಜ್ ಆಗ್ತದೆ ಅನ್ನೋದು. ಈಗ ಇಲ್ಲಿ ವರ್ಸ್ಲಿರಿ ಇದೆಲ್ಲ. ಈಗ ಇಕ್ವೇಷನ್ 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದು ಇನ್ನು 2 ಸ್ಟೆಪ್ ರೀ. ಈಗ ಫಂಕ್ಷನ್ ಇವನ್ ಇದ್ರೆ ಏನು ಬರ್ತದೆ, ಆಡ್ ಇದ್ರೆ ಏನು ಬರ್ತದೆ ಅನ್ನೋದು ವ್ಯಾಲ್ಯೂಸ್ ತೊಗೊಳೋದು ಅಷ್ಟೇ. ಸೊ ಫಸ್ಟ್ ಅಂತೇನೆ ಎಫ್ ಆಫ್ ಎಕ್ಸ್ ಈಸ್ ಇವನ್. ಸೊ ಫಸ್ಟ್ ಎಫ್ ಆಫ್ ಎಕ್ಸ್ ಈಸ್ ಇವನ್ ಅಂತ ತೊಗೊಂಡೆ ಅಂತೇಳಿರಿ. ಎಫ್ ಆಫ್ ಎಕ್ಸ್ ಈಸ್ ಇವನ್ ಅಂತಿದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಎಫ್ ಆಫ್ ಮೈನಸ್ ಎಕ್ಸ್ ಇದ್ದಲ್ಲಿ ಏನು ತುಂಬೋದು? ಎಫ್ ಆಫ್ ಎಕ್ಸ್. ಸೊ ಇಫ್ ಎಫ್ ಆಫ್ ಎಕ್ಸ್ ಈಸ್ ಇವನ್, ಎಫ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅದ. ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸಬ್ಸ್ಟಿಟ್ಯೂಟ್ ಮಾಡಿರಿ ಇದೇನಾಯ್ತು? ಎಫ್ ಆಫ್ ಎಕ್ಸ್. ಇದು ಮತ್ತು ಇದು ಸೇಮ್ ಆಯ್ತು. ಸೊ ಎರಡು ಆ್ಯಡ್ ಆಗ್ತದೆ, 2 times ಬರ್ತದೆ. ಆಮೇಲೆ ಸೆಕೆಂಡ್ ಅಂದ್ರಿ ಇಫ್ ಎಫ್ ಆಫ್ ಎಕ್ಸ್ ಈಸ್ ಆಡ್, ಎಫ್ ಆಫ್ ಎಕ್ಸ್ ಆಡ್ ಇತ್ತಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಮೈನಸ್ ಆಗ್ತದೆ, ಇದು ಪ್ಲಸ್ ಆಗ್ತದೆ, ಮತ್ತೆ 0 ಬರ್ತದೆ. ಬಿಡಿಸ್ತೀರಿ? ಬಿಡಿಸ್ರಿ. ಸೊ ಇವನ್ ಇತ್ತಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಗ್ತದೆ. ಪ್ಲಸ್ ಇದು ಎರಡನೇದು ಹೆಂಗಿದ್ದಂಗೆ ಉಳಿತದೆ, 0 to a
ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ರೀ? ಇದು ಎಫ್ ಆಫ್ ಮೈನಸ್ ಎಕ್ಸ್ ಇದ್ದಲ್ಲಿ ಏನು ತುಂಬಿದೆ? ಎಫ್ ಆಫ್ ಎಕ್ಸ್. ಈಗ ಇವು ಎರಡು ಟರ್ಮ್ ಸೇಮ್ ಅದಾವ. ಸೊ ಸೇಮ್ ಅಂದಮೇಲೆ ಆ್ಯಡ್ ಆಗ್ತದೆ 2 times 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಕ್ಲಿಯರ್ ಅದ ರೀ? ಇದು ಫಸ್ಟ್. ಸೆಕೆಂಡ್ ಆಡ್ ಇತ್ತಂತೇಳಿ ರೀ. ಹಾಂ, ಸೊ ಆಡ್ ಇತ್ತಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಮೈನಸ್ a to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು. ಹಾಂ, ಸೊ ಆಡ್ ಇತ್ತಂದ್ರೆ ಇದೇನಾಗ್ತದೆ ರೀ? ಮೈನಸ್ ಆಗ್ತದೆ. ಸೊ ಡೈರೆಕ್ಟ್ ಹೊರಗೆ ಇರ್ತಂದ್ರೆ ಮೈನಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಆಮೇಲೆ ಎರಡನೇದು ಪ್ಲಸ್ ಅದ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಆಮೇಲೆ ಒಂದು ಮೈನಸ್ ಒಂದು ಪ್ಲಸ್ ಅಂದಮೇಲೆ ಕ್ಯಾನ್ಸಲ್ ಆಗಿ 0. ಆಮೇಲೆ ಹೆನ್ಸ್ ಪ್ರೂವ್ಡ್ ಅಂತೇಳಿ ಇಟ್ಬಿಡ್ರಿ.